ಹೋಯ್ ನಮಸ್ಕಾರ ಮಾರ್ರೆ. ಇವತ್ತು ಬೆಳಗ್ಗೆ ನಮ್ಮನೆ ಗ್ಯಾಸ್ ಸ್ಟವ್ ಒಂದು ಹಾಳಾಯ್ತು ಕಣಿ ಮಾರ್ರೆ. ಬರೀ ಮಾರ್ರೆ ಹೆಂಗ್ಸಿಗೆ ಅಡ್ಗೆ ಮನೆಗೆ ಎಂತರು ಹಾಳಾಯ್ತು ಅಂದ್ರೆ ತಲೆ 12 ಎಣಿ ಹತ್ ಕಣಿ. ಅನ್ನ ಮಾಡೋಕಿಲ್ಲ, ಸಾರು ಮಾಡೋಕಿಲ್ಲ, ತಿಂಡಿ ಮಾಡೋಕಿಲ್ಲ. ಗ್ಯಾಸ್ ತಪ್ಪಕ್ಕೆ ಹೋಯ್ಕೆ ಈಗ ನಮ್ಮನೆ ಗ್ಯಾಸ್ ಅವಸ್ಥೆ ತೋರಿಸ್ತೆ ಕಣಿ. ಬನ್ನಿ ಗ್ಯಾಸ್ ಸ್ಟವ್ ಲೈಕ್ ಇತ್ತು ಮಾರ್ರೆ. ಇಲ್ಲಿ ಕಣಿ ಅವಸ್ಥೆ ಕಣಿ. ಈಗ ಇದೇ ಅಂತ ತಿಪ್ಪಕ್ಕೆ ಹೋದ್ ಮಾರ್ರೆ. ಮೊನ್ನೆ ಅಂತ ಚಿಕ್ಕಿ ಮಾಡುವತ್ತಿಗೆ ಇದು ತಿಪ್ಪು ಹೊಡ್ತಕ್ಕಿತ್ತಲ್ಲ, ಚೂರಾಗಿ ಹೋಯ್ತು. ಇದ್ರ ಒಳಗೆ ಇತ್ತು ಚೊರಿ ಒಳಗೆ ಕಡಿಗೆ. ಇದಂತೂ ಕೇಮ್ದೆ ಬೇಡ ಬಿಡಿ, ತಿಪ್ಪಕ್ಕೂ ಎಂತ ಇಲ್ಲ. ಇಲ್ಲಿ ಕಣಿ ದಾರಿ ಹೋಯ್ತಪ್ಪ, ಕಿತ್ತಾರು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇಲ್ಲಿ ಒಳಗಲೆ ಅಂತ ಆಯ್ತು ಅನ್ಕೊಂಡು ಹೇಳಿ ಸುಮಾರು 1,500-2,000 ಹತ್ರ ತಕಂತಾವ. ಗ್ಯಾಸ್ ಸ್ಟವ್ ಎಲ್ಲ ಹಾಳಕ್ಕಾಗಿ ಹೆಂಗಸ್ರು ಮಂಡಿ 12 ಎಣಿ ಅತ್ತೆ. ಈಗಣಿ ಅಡ್ಗೆ ಮಾಡೋದು ಹೆಂಗೆ ರಾಗ್ಲಿ ಬೇಡ ಮಾರ್ರೆ, ಹೊಸ ಸ್ಟವ್ ತಕಬಪ್ಪುದೆ. ಬನ್ನಿ ನಾವು ಗ್ಯಾಸ್ ಸ್ಟವ್ ತಪ್ಪಕ್ಕೆ ಹೋತಿತ್ತು. ಈಗಣಿ ಎಲ್ಲ ಹಿಡ್ಕೊಂಡಿದ್ದು ಹೊರಡುದೆ. ಬನ್ನಿ ನಿಮ್ಮನ್ನ ತಡೆದಿರುವವರು ಯಾರು? ನಾವು ಗೂಗಲ್ ಮ್ಯಾಪಲ್ಲಿ ಹುಡುಕಿ ಅಂತೂ ಒಂದು ಅಂಗಡಿಗೆ ಬಂತು ಮಾರ್ರೆ. ಅಲ್ಲಿ ನಮ್ಗೆ ಬೇಕಾಪುದೆಲ್ಲ ತಕೊಂಡು ನಾವು ಸೀದಾ ಲಿಫ್ಟಲ್ಲಿ ಕೆಳಗೆ ಬಂತು ಕಣಿ ಮಾರ್ರೆ. ಆಮೇಲೆ ನಮ್ಗದು ವಯರ್ ತಗಂತದಲ್ಲೇ ಫಿಟ್ ಮಾಡಿ ಕೊಡ್ತೆ ಅಂದೇಳಿ ಹೇಳ್ರು. ಅದನ್ನು ಫಿಟ್ ಮಾಡಿಸ್ಕೊಂಡು ಎಲ್ಲ ಬಾಕ್ಸ್ ಎಲ್ಲ ಮಾಡಿಸ್ಕೊಂಡು ಬಟರ್ಫ್ಲೈ ಒಳ್ಳೆ ಇರುತ್ತೆ ಅಂತಕೊಂಡು ನಮ್ಮನೇಲಿ ಇಪ್ಪುದು ಬಟರ್ಫ್ಲೈಯೇ. ಹಾಗೆ ಬಟರ್ಫ್ಲೈದೇ ತಗೊಂತ ನಾವು ಸ್ಟವ್. ಅದನ್ನು ತಗೊಂಡು ಸೀದಾ ಹೊರಡ್ತು ಕಣಿ ಮನೆಗೆ. ಅಂತೂ ನಾವು ಫೈನಲಿ ಗ್ಯಾಸ್ ಸ್ಟವ್ ತಗೊಂತ ಇನ್ನು ಸೀದಾ ಮನೆಗೆ ಹೋಗ್ಬೋದು. ಹಾಗೆ ಊಟಕ್ಕೆ ಒಂದು ಬದಿ ನಿಲ್ಲಿಸ್ತಾ ಊಟ ಎಲ್ಲ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಗಡ್ಬಡ್ ತಿನ್ಕೊಂಬಾಗ ಐತಂಬ್ರಿ. ಗಡ್ಬಡ್ ತಿನ್ಕೊಂಡು ಸೀದಾ ನಾವು ಮನೆ ಬದಿ ಹೊಡ್ತು ಕಣಿ ಮಾರ್ರೆ. ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕುವಕ್ಕ. ಬಾಯ್.